ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಷ್ಮಾ. ಮತ್ತೊಮ್ಮೆ ನಮ್ಮ ರಾಜ್ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕನಕಪುರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಯಜಮಾನ್ರು ಮತ್ತು ನಮ್ಮ ಅಪ್ಪ ಅಮ್ಮ ಹಿಂದಿ ಸೀಟಲ್ಲಿ ಕೂತಿದ್ದಾರೆ. ನಾವು ಬಸ್ಸಿಂದ ಹೋಗ್ತಾ ಇದ್ದೀವಿ. ನೀವು ಬೇಕಾದರೆ ರೈಲ್ವೆಯಿಂದ ಕೂಡ ಹೋಗ್ಬೋದು. ಕಲಬುರಗಿಯಿಂದ 15-20 ನಿಮಿಷ ಒಳಗೆ ನೀವು ರೈಲ್ವೆಯಿಂದ ಕನಕಪುರಕ್ಕೆ ಹೋಗ್ಬೋದು. ಆದರೆ ನಾವಿವತ್ತು ಬಸ್ಸಿಂದ ಹೋಗ್ತಾ ಇದ್ದೀವಿ. ನೋಡ್ಬೋದು ಫ್ರೆಂಡ್ಸ್, ನೀವೆಲ್ಲ ಬಸ್ಸಿಂದ ನಾವು ಗಣಗಪುರಕ್ಕೆ ಹೋಗ್ತಾ ಇದ್ವಿ. ಈಗ ಇದು ಚಳಿಗಾಲ ಆದ ಕಾರಣ ಕಬ್ಬಿನ ಸೀಸನ್ ಇರೋದ್ರಿಂದ ನೋಡ್ಬೋದು ಕಬ್ಬುಗಳ ಟ್ರಕ್ಗಳು ಹೇಗೆ ಸಾಕೊಂಡು ಹೋಗ್ತಾ ಇದ್ದಾವೆ. ಮುಂದೆ ಹೋಗ್ತಾ ಹೋಗ್ತಾ ನೋಡಿ, ನಾವು ಗಣಕಪುರದ ಸಮೀಪಕ್ಕೆ ಬಂದಾಯಿತು. ಈಗ ನಿಮಗೆ ಎದುರುಗಡೆ ಒಂದು ಕಮಾನು ಕಾಣಿಸುತ್ತೆ ಫ್ರೆಂಡ್ಸ್. ಆ ಕಮಾನಿಂದ ಒಳಗಡೆ ಹೋದರೆ ಗಣಕಪುರವರಕ್ಕೆ ನಾವು ಹೋಗಿ ಸೇರ್ತೀವಿ. ನೋಡಿ, ಕಾಣಿಸ್ತಾ ಇದೆ ಇಲ್ಲ ಕಮಾನು. ಈಗ ಇದರಿಂದ ಒಳಗಡೆ ಹೋಗ್ತೀವಿ ನಾವು. ಮೇಲೆ ನೋಡಿ, ದತ್ತಾತ್ರೇಯರ ಮೂರ್ತಿಯನ್ನು ಕೆತ್ತಲಾಗಿದೆ. ಅದರೊಳಗಡೆ ಈಗ ನಾವು ಹೋಗಿ ನಮ್ಮ ಬಸ್ಸು ಹೋಗ್ತಾ ಇದೆ. ಅಲ್ಲಿಂದ ಈಗ ನಾವು ಬಂದು ಸೇರಿದಾಯಿತು ಗಣಗಪುರಕ್ಕೆ. ನೋಡ್ತಿರ್ಬೋದು ಫ್ರೆಂಡ್ಸ್, ದತ್ತ ಜಯಂತಿ ನಿಮಿತ್ತವಾಗಿ ಎಷ್ಟೊಂದು ಜನ ದರ್ಶನಕ್ಕೆ ಬರ್ತಾ ಇದ್ದಾರೆ. ಕಾರ ತಗೊಂಡು, ಆಮೇಲೆ ಸ್ವಂತ ಟ್ರಾವೆಲ್ಸನ್ನು ಮಾಡಿಕೊಂಡು, ಬಾಡಿಗೆನ ಕಟ್ಕೊಂಡು ತಮ್ಮ ತಮ್ಮ ಟ್ರಾವೆಲಲ್ಲಿ ಅಥವಾ ಬಸ್ಸಿಂದ ಆಗ್ಬೋದು, ರೈಲ್ವೆಯಿಂದ ಆಗಬಹುದು, ಹೀಗೆ ಲಕ್ಷಾಂತರ ಭಕ್ತಾದಿಗಳು ದರ್ಶನಕ್ಕೆ ಗಣಕಪುರಕ್ಕೆ ಬರ್ತಿರ್ತಾರೆ. ನಾವು ಕೂಡ ಬಂದಿದ್ದೀವಿ ಫ್ರೆಂಡ್ಸ್. ನೋಡಿ, ಇದು ಗಣಕಪುರ ಬಸ್ ಸ್ಟ್ಯಾಂಡು. ಈಗ ನಾವು ಇಲ್ಲಿ ಇಳ್ಕೊಳ್ತೀವಿ. ಜನ ನೋಡ್ಬೋದು. ಜನ ಅಂತೂ ಈ ಥರ ಇದ್ದರು ಫ್ರೆಂಡ್ಸ್, ಇಳಿಲಿಕ್ಕೆ ಕೂಡ ನಮಗೆ ಆಗ್ತಾ ಇರಲಿಲ್ಲ. ಹೇಗೋ ಇಳ್ಕೊಂಡು ಬಂದ್ವಿ. ನೋಡಿ, ಎಷ್ಟೊಂದು ಜನ ಬಾಗಿಲಿಗೆ ನಿಂತಿದ್ದಾರೆ. ನಮ್ಮಪ್ಪ, ಇವರು ನಮ್ಮಮ್ಮ. ಈಗ ಇಲ್ಲಿಂದ ಸಂಗಮಕ್ಕೆ ಹೋಗಬೇಕು ಫ್ರೆಂಡ್ಸ್. ಅಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಮತ್ತೆ ಊರಲ್ಲಿರೋ ಗುಡಿಗೆ ನಾವು ದರ್ಶನಕ್ಕೆ ಬರ್ತೀವಿ. ಇಲ್ಲಿ ನಿಮಗೆ ಸಂಗಮಕ್ಕೆ ಹೋಗೋಕ್ಕೆ ಟಮ್ಗಳು ಲಭ್ಯವಾಗಿರ್ತವೆ. ಇಲ್ಲಿಂದ ಸಂಗಮಕ್ಕೆ ಕೇವಲ 20 ರೂಪಾಯಿ ಪರ್ ಹೆಡ್, ಅಂದರೆ ಪರ್ ಪರ್ಸನ್ 20 ರೂಪಾಯಿ ಕೊಟ್ಟು ನೀವು ಸಂಗಮಕ್ಕೆ ಹೋಗ್ಬೋದು. ನಮ್ಮ ಹಸ್ಬೆಂಡ್ ಅವರು ಕೇಳಿದ್ದಾಯಿತು. ಈಗ ನಾವು ಟಮಲ್ಲಿ ಕೂತು ಸಂಗಮಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಈ ರಸ್ತೆಯಲ್ಲಿ, ಸಂಗಮಕ್ಕೆ ಹೋಗೋ ರಸ್ತೆಯಲ್ಲಿ ಹಲವಾರು ದತ್ತಾತ್ರೇಯರ ಮಠಗಳು ಮತ್ತು ಆಶ್ರಮಗಳು ಹಾಗೆ ಅನ್ನದಾಸೋಹಗಳು ನಿಮಗೆ ಸಿಗುತ್ತವೆ ಫ್ರೆಂಡ್ಸ್. ಈ ದತ್ತಾತ್ರೇಯರ ಮಹಿಮೆಯನ್ನು ನಾವು ತುಂಬ ಬೇರೆ ಬೇರೆ ಜನರಿಂದ ಕೇಳ್ಕೊಂಡು ನೋಡಿದಾಗ ದತ್ತಾತ್ರೇಯರು ತಮ್ಮ ಜೀವನದಲ್ಲಿ ಯಾವ ಯಾವ ರೀತಿಯೆಲ್ಲ ಪವಾಡಗಳನ್ನು ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಯಿತು ಫ್ರೆಂಡ್ಸ್. ನೋಡಿ, ರಸ್ತೆಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಇದು ಇದೇನು ದೊಡ್ಡ ಕಾಂಪೌಂಡ್ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದು ಬಂದಿರೋ ಪ್ರವಾಸಿಗಳಿಗೆ ಇರೋದಕ್ಕೆ ಇದು ಒಂದು ಪ್ಲೇಸನ್ನು ಅಲೌಡ್ ಮಾಡಿರ್ತಾರೆ. ಬಟ್ ಇಲ್ಲಿ ಪೇ ಆ್ಯಂಡ್ ಯೂಸ್ ಇದೆ ಫ್ರೆಂಡ್ಸ್. ಪೇ ಮಾಡಬೇಕು ಮತ್ತು ಯೂಸ್ ಮಾಡಬೇಕು. ಇಲ್ಲಿ AC ಮತ್ತು ನಾನ್ AC ರೂಮ್ಗಳು ನಿಮಗೆ ಅವೈಲೇಬಲ್ ಸಿಗುತ್ತೆ. ಹೀಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇನ್ನೊಂದು ನೋಡ್ಬೋದು. ಇಲ್ಲಿ ನೀವು ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಅವಧೂತ ಆಶ್ರಮ ಅಂತ. ಇಲ್ಲಿ ನೋಡಿದ್ರೆ ಆಂಜನೇಯರ ಒಂದು ದೊಡ್ಡದಾದ ಮೂರ್ತಿ ಕಾಣಿಸ್ಬೋದು ನಿಮಗೆ. ಜಯ ಆಂಜನೇಯ. ನಾವೀಗ ಮುಂದೆ ಬಂದು ಸಂಗಮಕ್ಕೆ ತಲುಪಿದ್ದಾಯಿತು. ಇಲ್ಲಿ ಇಳ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಈಗ ಸ್ನಾನ ಮಾಡೋಕ್ಕೆ ಬನ್ನಿ, ಮುಂದೆ ತೋರಿಸ್ತಾ ಇರ್ತೀನಿ ಹಾಗೆ ನಿಮಗೆ ಎಲ್ಲ ಫ್ರೆಂಡ್ಸ್. ಮುಂದೆ ಹೋಗ್ತಾ ಹೋಗ್ತಾ ನೋಡ್ಬೋದು, ಇಲ್ಲಿ ಎಷ್ಟೊಂದು ಟಮ್ಗಳು ಬಂದು ನಿಂತಿವೆ. ಎಲ್ಲ ಭಕ್ತಾದಿಗಳು ಇಲ್ಲಿ ಸ್ನಾನಕ್ಕೆ ಬಂದಿರ್ತಾರೆ. ಹೋಗ್ತಾ ಹೋಗ್ತಾ ನನಗೆ ಇಲ್ಲಿ ಸಿಂಪೆ, ಕವಡಿಗಳು ಮತ್ತು ರುದ್ರಾಕ್ಷಿ ಮಾಲೆಗಳು, ಉಂಗುರ, ಕೈಯಲ್ಲಿ ಹಾಕೊಳ್ಳೋ ಕಡೆಗಳು, ಆಮೇಲೆ ಶಿವಲಿಂಗಗಳು ಹಾಗೂ ಸ್ಫಟಿಕಲಿಂಗಗಳು, ದೊಡ್ಡ ದೊಡ್ಡದಾದ ಶಂಖಗಳು ಇವೆಲ್ಲ ಇಲ್ಲಿ ಇದ್ದಾವೆ. ಈ ಶಂಖಗಳ ನಾದ ಮಾಡೋದ್ರಿಂದ ಮನೆಯಲ್ಲಿ ಪಾಸಿಟಿವಿಟಿಯನ್ನು ನಾವು ಹರಡಿಸ್ಬೋದು ಫ್ರೆಂಡ್ಸ್. ನೋಡಿ, ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ಅಂಗಡಿಗಳು, ನೀರಿದೆ, ತೆಂಗು, ಕಾಯಿ, ಕರ್ಪೂರ, ಟಾವೆಲ್ಗಳು, ಲುಂಗಿಗಳು, ಆಮೇಲೆ ಹಲವಾರು ತರಹದ ನಿಮಗೆ ವಸ್ತುಗಳು ಕಾಣಿಸುತ್ತವೆ. ಮುಂದೆ ನೋಡಿ, ಇಲ್ಲಿ ನಮ್ಮ ಯಜಮಾನ್ರು ಹಾಗೂ ನಮ್ಮಮ್ಮ, ನಮ್ಮಪ್ಪ ಇವರೆಲ್ಲ ಕಾಯಿ ಕರ್ಪೂರನ ತಗೋತಾ ಇದ್ದಾರೆ. ಇದು ತಗೊಂಡು ನಾವು ಸ್ನಾನಕ್ಕೆ ಹೋಗ್ತೀವಿ. ಅಲ್ಲಿ ಸಂಗಮದಲ್ಲಿ ಈ ತೆಂಗು, ಕಾಯಿ, ಕರ್ಪೂರಗಳನ್ನು ಬಿಟ್ಟು ನಾವು ಸ್ನಾನ ಮಾಡ್ತೀವಿ. ನೋಡಿ, ಈ ಥರ ಇಲ್ಲಿ ಶರ್ಟ್ಗಳು ಇವೆ. ಈ ಶರ್ಟ್ಗಳು ಎಲ್ಲ ಸೈಜಲ್ಲಿ ನಿಮಗೆ ಸಿಗ್ಬಿಡುತ್ತವೆ. ಇದ್ರ ಮೇಲೆ ಪ್ರಿಂಟ್ ಆಗಿರುತ್ತೆ. ಮಹಾಕಾಲ, ದತ್ತಾತ್ರೇಯ, ಆಮೇಲೆ ಸದ್ಗುರು, ಈ ಥರ ಎಲ್ಲ ಪ್ರಿಂಟೆಡ್ ಶರ್ಟ್ಸ್ಗಳು ಸಿಗುತ್ತವೆ. ನೋಡಿ, ಕಲರ್ ಆಗಿ ಲುಂಗಿಗಳು ಕೂಡ ಸಿಗುತ್ತವೆ ಫ್ರೆಂಡ್ಸ್. ಕಿಚನ್ ಆಗಿರ್ಬೋದು, ರುದ್ರಾಕ್ಷಿ ಮಾಲೆ, ಆಟಿಕೆ ಸಾಮಾನುಗಳು, ಕಾಯಿ, ಕರ್ಪೂರ ಎಲ್ಲ ಇಲ್ಲಿ ಸಿಗುತ್ತವೆ. ನಾವು ಈಗ ಸಂಗಮಕ್ಕೆ ಮುಂದೆ ಹೋಗ್ತಾ ಇದ್ದೀವಿ. ನೋಡ್ಬೋದು, ಎಷ್ಟೊಂದು ಭಕ್ತಾದಿಗಳು ಇಲ್ಲಿ ಬಂದು 2 ರಾತ್ರಿ 3 ರಾತ್ರಿ ಇಲ್ಲೇ ಇದ್ದುಕೊಂಡು ದೇವರ ದರ್ಶನ ಮಾಡಿಕೊಂಡು ಜಪನಾಮ ಮಾಡಿ ಹೋಗ್ತಾರೆ ಫ್ರೆಂಡ್ಸ್. ಇಲ್ಲಿ ಇದು ನೋಡ್ತಾ ಇರ್ಬೋದು ಔದುಂಬರ ಗಿಡ. ಇದಕ್ಕೆ ನಾವು ನಂತರ ಬರ್ತೀವಿ ಸ್ನಾನ ಮಾಡಿಕೊಂಡು. ಮೊದಲು ಹೋಗೋಣ ಸಂಗಮದ ಕಡೆಗೆ. ಮುಂದೆ ನಮ್ಮ ಯಜಮಾನ್ರು ಹೋಗ್ತಾ ಇದ್ದಾರೆ. ಹಿಂದೆ ನಾನು, ನಮ್ಮಪ್ಪ, ನಮ್ಮಮ್ಮ, ನಾವು ಕೂಡ ಅವ್ರ ಹಿಂದೆ ಹೋಗ್ತಾ ಇದ್ದೀವಿ.
ನೋಡಿ ಫ್ರೆಂಡ್ಸ್, ನೀರು ನೋಡ್ತಾ ಇರ್ಬೋದು ನೀವು. ಈ ಥರ ಮೆಟ್ಟಿಲುಗಳನ್ನು ಹೇಳ್ಕೊಂಡು ನಾವು ಕೆಳಗೆ ಹೋದಾಗ ಅಲ್ಲಿ ನೀರು ಇದೆ, ಅದರಲ್ಲಿ ನಾವು ಸ್ನಾನ ಮಾಡಿ ಮತ್ತೆ ದರ್ಶನಕ್ಕೆ ಬರ್ತೀವಿ. ನಮ್ಮ ಅಪ್ಪನಿಗೆ ಸ್ವಲ್ಪ ಕಾಲು ನೋವು, ಅವರು ಮೆಲ್ಲ ಮೆಲ್ಲ ಮೆಟ್ಟಿಲುಗಳನ್ನು ಎಳಿತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಮಳೆಗಾಲದಲ್ಲಿ ಈ ನೀರು ನಾವು ಈಗ ಇಳಿದು ಬಂದವಲ್ಲ, ಆ ಸಿಡಿಗಳಲ್ಲಿ ಕೂಡ ಅಲ್ಲಿವರೆಗೂ ನೀರು ಹೋಗುತ್ತೆ ಫ್ರೆಂಡ್ಸ್. ಈಗ ಮಳೆಗಾಲ ಇಲ್ಲ, ಸ್ವಲ್ಪ ನೀರು ಕಡಿಮೆ ಆಗಿರೋದ್ರಿಂದ ನೀರು ಕೆಳಗಡೆ ಬಂದಿದೆ. ನೋಡಿ, ನಮ್ಮಪ್ಪ ನಮ್ಮಮ್ಮ ಸ್ನಾನ ಮಾಡ್ತಾ ಇದ್ದಾರೆ. ನಮ್ಮಪ್ಪ ನಮ್ಮಮ್ಮನಿಗೆ ಸ್ವಲ್ಪ ನೀರ ಸ್ನಾನ ಹಾಕ್ತಿದ್ದಾರೆ. ಅಲ್ಲಿಂದ ಅವರು ಹೊರಗಡೆ ಬಂದರು. ನಾವು ಕೂಡ, ನಾನು ನಮ್ಮ ಯಜಮಾನರು ಕೂಡ ನಮ್ಮದು ಸ್ನಾನ ಮಾಡಿದ್ದಾಯಿತು. ಈಗ ನಾವು ಹೋಗ್ತೀವಿ, ಬಟ್ಟೆ ಚೇಂಜ್ ಮಾಡಿಕೊಂಡು ನಾವೀಗ ಸಂಗಮದಲ್ಲಿರೋ ತ್ರಿಮೂರ್ತಿಗಳ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ನೋಡಿ ಎಷ್ಟೊಂದು ಜನ ದರ್ಶನ ಮಾಡಿಕೊಂಡು ಕೂತಿದ್ದಾರೆ. ಈಗ ಒಳಗಡೆ ಹೋದರೆ ಮೂರ್ತಿಯ ದರ್ಶನ ಅಲೌಡ್ ಇಲ್ಲ, ಅಂದರೆ ಮೊಬೈಲಲ್ಲಿ ಯೂಸ್ ಮಾಡೋವಾಗಿಲ್ಲ. ಅದಕ್ಕೆ ನಾವು ಇಲ್ಲಿಂದನೇ ನಿಮಗೆ ಸ್ವಲ್ಪ ಕಾಣಿಸ್ಬೋದು ದತ್ತಾತ್ರೇಯರ ಮೂರ್ತಿ. ಇಲ್ಲಿಂದ ನೋಡ್ಕೊಳ್ಳಿ ಫ್ರೆಂಡ್ಸ್, ಗುರುದೇವ ದತ್ತ. ನಾವೀಗ ಒಳಗಡೆ ಬಂದಾಯಿತು, ದರ್ಶನ ಮಾಡಿದ್ದಾಯಿತು. ಈಗ ನಾವು ದೇವರಿಗೆ ಪ್ರದಕ್ಷಿಣೆ ಹಾಕ್ತಾಯಿದ್ದೀವಿ. ಪ್ರದಕ್ಷಿಣೆ ಹಾಕ್ತಾ ನಮಗೆ ಇಲ್ಲಿ ಶ್ರೀ ಜಗದ್ಗುರು ಶಂಕರಾಚಾರ್ಯ ಅವರ ಒಂದು ಮೂರ್ತಿ ಕಾಣಿಸ್ತು. ನೋಡಿ, ಆ ಮೂರ್ತಿಯಲ್ಲಿ ಕಳೆ, ಅವರ ಮುಖದಲ್ಲಿ ತೇಜ, ಎಷ್ಟು ಸುಂದರವಾದ ಮೂರ್ತಿ. ನೋಡಿದರೆ ಮನಸ್ಸು ಶಾಂತವಾಗಿ ಆಯಿತು. ಪ್ರದಕ್ಷಿಣೆ ಹಾಕ್ತಾಯಿದ್ದೀವಿ. ನಮ್ಮ ಯಜಮಾನರು ಮುಂದೆ ಇದ್ದಾರೆ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಅಂತ ದೇವರ ನಾಮಸ್ಮರಣೆಯನ್ನು ಮಾಡುತ್ತಾ ನಾವು ಮುಂದೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ನೋಡಿ ಎಷ್ಟೊಂದು ಜನ ಸರದಿಯಲ್ಲಿ ನಿಂತಿದ್ದಾರೆ. ಇಲ್ಲಿ ತುಂಬ ಕಡೆಯಿಂದ ಜನರು ಬರ್ತಾರೆ. ಹೇಳಬೇಕಾದ್ರೆ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಪ್ರತಿಯೊಂದು ಊರಿಂದ ಜನ ಬಂದು ದರ್ಶನ ಮಾಡ್ತಾರೆ. ನೋಡಿ, ಇಲ್ಲಿ ಅನ್ನದಾಸೋಹ ನಡೀತಾ ಇದೆ ಫ್ರೆಂಡ್ಸ್. ಎಲ್ಲ ಜನ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ನಮ್ಮಪ್ಪ ಮತ್ತು ನಮ್ಮ ಯಜಮಾನರು ಕೂಡ ಪ್ರಸಾದವನ್ನು ತೊಗೊಲಿಕ್ಕೆ ಹೋಗಿದ್ರು, ತೊಗೊಂಡು ಬಂದರು. ನಾವೀಗ ಪ್ರಸಾದವನ್ನು ತೊಗೊಳ್ತಾ ಇದ್ದೀವಿ. ನಮ್ಮಪ್ಪ ನಮ್ಮಮ್ಮನೂ ಕೂಡ ಸೇವಿಸ್ತಾ ಇದ್ದಾರೆ. ಇಷ್ಟು ರುಚಿಯಾಗಿ ಇತ್ತು ಫ್ರೆಂಡ್ಸ್, ಹುಗ್ಗಿ ಮತ್ತು ಅನ್ನ ಸಾರು ತುಂಬ ಚೆನ್ನಾಗಿತ್ತು. ಈಗ ನಾವು ಅಲ್ಲಿಂದ ಬಂದ್ವಿ ಔದುಂಬರ ಕಡೆಗೆ. ಈ ಔದುಂಬರ ಗಿಡ ಕೆಳಗೆ ದತ್ತಾತ್ರೇಯರು ಕೂತು ತಪಸ್ಸು ಮಾಡಿದ ಜಾಗ ಆದ ಕಾರಣ ಇದರ ಸುತ್ತಮುತ್ತ ನೋಡ್ತಿರ್ಬೋದು ಎಷ್ಟೋ ಜನ ಪಾರಾಯಣಗಳನ್ನು ಉಳಿದುತ್ತಿದ್ದಾರೆ. ನಾವು ಕೂಡ ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ. ಈ ದಾರಗಳನ್ನು ನೋಡ್ಬೋದು. ಇಲ್ಲಿ ದಾರ ಕಟ್ಟಿದರೆ ನಮ್ಮ ಪೀಡೆ ಪಿಶಾಚಿಗಳೆಲ್ಲ ತೊಳಗುತ್ತವೆ, ನಮಗೆ ಕಷ್ಟ ನಿವಾರಣೆ ಆಗುತ್ತದೆ ಅಂತ ಜನರ ನಂಬಿಕೆ ಇದೆ ಫ್ರೆಂಡ್ಸ್. ಇಲ್ಲಿ ಭೂತ ಪಿಶಾಚಿ, ಕೆಟ್ಟ ವಿಚಾರಗಳು, ಕೆಟ್ಟ ಗಾಳಿ ಇರ್ಬೋದು, ಏನೇ ಇರ್ಬೋದು, ಎಲ್ಲ ದೂರ ಆಗುತ್ತೆ ಅಂತ ನಂಬ್ತಾರೆ. ಔದುಂಬರ ಗಿಡ ನೋಡಿ, ಜನ ಎಲ್ಲ ಈ ಥರ ಕೂತ್ಕೊಂಡು ಓದ್ತಾ ಇರ್ತಾರೆ. ಅಲ್ಲಿಂದ ನಾವು ತೆರಳಿ ಈಗ ಬರ್ತಾ ಇದ್ದೀವಿ ಊರಲ್ಲಿರೋ ದತ್ತಾತ್ರೇಯರ ಗುಡಿಗೆ. ಇದು ಬಸ್ ಸ್ಟ್ಯಾಂಡ್ ಹತ್ರ ಮತ್ತೆ ನಾವು ವಾಪಸ್ ಬರಬೇಕು. ಅಲ್ಲಿಂದ ಬಸ್ ಸ್ಟ್ಯಾಂಡ್ ಹತ್ರ ಇಳ್ಕೊಂಡು ಸ್ವಲ್ಪ ಮುಂದೆ ಹೋದರೆ ದೇವರ ಗುಡಿಗೆ ನಾವು ಹೋಗ್ತೀವಿ. ಊರಲ್ಲೊಂದು ದೇವರ ಮಂದಿರ ಇದೆ. ಆ ರಸ್ತೆಯಲ್ಲಿ ಹೋಗ್ತಾ ನೋಡ್ಬೋದು. ಮುಂದೆ ಅವ್ರು ಹೋಗ್ತಾ ಇದ್ದಾರೆ, ನಾವು ಹಿಂದೆ ಇದ್ದೀವಿ. ನೋಡಿ, ಇಲ್ಲಿ ಮಸಾಲೆಗಳನ್ನು ಕೂಡ ಮಾರಾಟಕ್ಕೆ ಇಡ್ತಾರೆ ಫ್ರೆಂಡ್ಸ್. ಜೀರಿಗೆ, ಸಾಸಿವೆ, ಏಲಕ್ಕಿ, ಬಡಿಶೇಪು ಅಂತ ಹಂಚಿದು ಎಲ್ಲ ಇದೆ. ಮುಂದೆ ನಾವು ಮಂದಿರಕ್ಕೆ ಬಂದಾಗ, ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ನೋಡ್ಬೋದು. ಇಲ್ಲಿ ದೇವರ ಫೋಟೋಗಳು, ಮೂರ್ತಿಗಳು, ಗಂಟೆಗಳು, ಈ ಥರ ಹಲವಾರು ದೇವರ ಭಕ್ತಿಯ ಸಾಮಾನುಗಳನ್ನು ಸಿಗುತ್ತವೆ. ಇಲ್ಲಿ ಮುಂದೆ ನಾವು ಕಾಯಿ ಕರ್ಪೂರ ತಗೋತಾ ಇದ್ದೀವಿ. ನಮ್ಮಮ್ಮ ಮತ್ತು ನಮ್ಮ ಯಜಮಾನರು ಮುಂದೆ ನೋಡ್ಬೋದು. ಇಲ್ಲಿ ಕೂಡ ಬಟ್ಟೆ ಅಂಗಡಿಗಳು ಇರುತ್ತೆ, ನಿಮಗೆ ಬೇಕಾದ್ರೆ ತಗೋಬೋದು. ನೋಡಿ, ದತ್ತಾತ್ರೇಯ ಮಂದಿರ ಎಷ್ಟು ಭವ್ಯವಾಗಿ ಅಲಂಕೃತವಾಗಿ ಎಲ್ಲ ಮಾಡಲಾಗಿದೆ. ಇಲ್ಲಿ ನಾವು ಮುಂದೆ ಹೋಗ್ತಾ ಮಂದಿರದೊಳಗೆ ಈಗ ನಾವು ಪ್ರವೇಶ ಮಾಡ್ತೀವಿ ಫ್ರೆಂಡ್ಸ್. ಬನ್ನಿ, ನೀವು ಕೂಡ ಇಲ್ಲಿ ಬಂದು ದತ್ತಾತ್ರೇಯರ ದರ್ಶನವನ್ನು ಪಡಿಬೋದು. ದತ್ತಾತ್ರೇಯರ ಮಂದಿರಕ್ಕೆ ನಾವು ಈಗ ಹೋಗ್ತಾ ಇದ್ದೀವಿ. ಒಳಗಡೆ ನೋಡಿ, ಒಳಗಡೆ ಹೋಗಿದ್ದಾಯಿತು. ಎಷ್ಟು ಚೆನ್ನಾಗಿ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ಈ ದತ್ತಾತ್ರೇಯರ ಮಂದಿರವನ್ನು, ದೇವಸ್ಥಾನವನ್ನು ಫ್ರೆಂಡ್ಸ್. ನೋಡಿ, ಎಷ್ಟೊಂದು ಜನ ಮಕ್ಕಳು, ತಾಯಂದರು, ಅಪ್ಪಂದರು, ನೋಡಿ ಎಷ್ಟೊಂದು ಜನ ಇಲ್ಲಿ ಬಂದು ದರ್ಶನಗಳನ್ನು ಪಡಿತಾರೆ. ಜನ ಇಲ್ಲಿ 2-3 ರಾತ್ರಿಗಳನ್ನು ಇದ್ದು ತಮ್ಮ ಮನಸ್ಸನ್ನು ಶಾಂತಿ ಮಾಡಿಕೊಂಡು ಹೋಗ್ತಾರೆ. ಇಲ್ಲಿ ನೋಡಿ, ಅಭಿಷೇಕ ಹಾಲ್ ಅಂತ. ಇಲ್ಲಿ ಬಂದು ನಿಮಗೆ ಅಭಿಷೇಕ ಮಾಡ್ಕೋಬೇಕಾದ್ರೆ ನೀವು ಅಭಿಷೇಕ ಕೂಡ ಮಾಡಿಸ್ಕೋಬಹುದು. ಇಲ್ಲಿ ಈ ವೃಕ್ಷ ಫ್ರೆಂಡ್ಸ್, ಈ ವೃಕ್ಷಕ್ಕೆ ಹೂವು ಅರ್ಪಣೆಯನ್ನು ಎಲ್ಲ ಜನ ಮಾಡ್ತಾ ಇದ್ದಾರೆ. ನೋಡಿ, ಎಷ್ಟೊಂದು ಚೆನ್ನಾಗಿ ಅಲಂಕೃತವಾಗಿದೆ ನಮ್ಮ ದತ್ತಾತ್ರೇಯರ ಗುಡಿ. ದತ್ತ ಜಯಂತಿಯ ನಿಮಿತ್ತವಾಗಿ ನೀವು ಕೂಡ ಇಲ್ಲಿ ಬಂದು ದೇವರ ದರ್ಶನ ಮಾಡಿಕೊಂಡು ಧನ್ಯರಾಗಬಹುದು ಫ್ರೆಂಡ್ಸ್. ನಮ್ಮ ದರ್ಶನ ಇವತ್ತಿಗೆ ಮುಗಿತು.
ನಾವು ನಮ್ಮ ಮನೆಗೆ ಮತ್ತೆ ಕಲಬುರಗಿಗೆ ತೆರಳ್ತಾ ಇದ್ದೀವಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಬರ್ತೀನಿ ಹೀಗೆ ಮತ್ತೆ ವಿಡಿಯೋಗಳನ್ನ ತೊಗೊಂಡ್ಕೊಂಡು. ಅಲ್ಲಿವರೆಗೂ ಬಾಯ್ ಬಾಯ್. ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ. ದೇವರ